ಕಳೆದ ಒಂದು ದಶಕದಲ್ಲಿ ಭಾರತದಾದ್ಯಂತ ನ್ಯಾಯಾಲಯಗಳು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸಮಾವೇಶ ಮತ್ತು ಪಥಸಂಚಲನ ನಡೆಸುವ ಹಕ್ಕಿನ ಪರವಾಗಿ ನಿರಂತರವಾಗಿ ತೀರ್ಪನ್ನು ನೀಡುತ್ತಾ ಬಂದಿದೆ. 2014ರಲ್ಲಿ ವಿಜಯದಶಮಿಯ ಪಥಸಂಚಲನಕ್ಕೆ ಅನುಮತಿಯನ್ನು ನಿರಾಕರಿಸಿದ ಜಯಲಲಿತಾ ಸರ್ಕಾರ. RSSನ ಸದಸ್ಯರು ಅನೇಕ ಉಲ್ಲೇಖಿಸಲಾದ ಪ್ರಕರಣಗಳಲ್ಲಿ ಬಲಿಪಶುಗಳಾಗಿದ್ದಾರೆ ಹೊರತು ಅಪರಾಧಿಗಳ ಅಲ್ಲ ಅಂತ ಹೇಳಿ ನ್ಯಾಯಾಲಯ ಹೇಳಿದೆ. ಫೆಬ್ರವರಿ 16ರಂದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಿಂದ ಪಶ್ಚಿಮ ಬಂಗಾಳದ ಬರ್ಧವಾನ್ನಲ್ಲಿ ಸಮಾವೇಶವೊಂದನ್ನು ಆಯೋಜನೆ ಮಾಡಲಾಗಿತ್ತು. ಆ ಸಮಾವೇಶದಲ್ಲಿ ಸಂಘದ ಮಾನ್ಯ ಸರಸಂಘ ಚಾಲಕರು ಭಾಗವಹಿಸುವರಿದ್ದರು. ಪಶ್ಚಿಮ ಬಂಗಾಳದ ಮಮತಾ ಬ್ಯಾನರ್ಜಿ ಸರ್ಕಾರ ಶಾಲಾ ಪರೀಕ್ಷೆಯ ನೆಪವನ್ನ ಒಡ್ಡಿ ಅನುಮತಿಯನ್ನ ನಿರಾಕರಿಸಿತ್ತು. RSS ಕೋರ್ಟಿಗೆ ಹೋಯಿತು. ಕಲ್ಕತ್ತಾ ಹೈಕೋರ್ಟ್ ಫೆಬ್ರವರಿ 14ರಂದು ಪಶ್ಚಿಮ ಬಂಗಾಳ ಸರ್ಕಾರ ಎತ್ತಿದಂತಹ ಆಕ್ಷೇಪಕ್ಕೆ ತಡೆಯನ್ನ ನೀಡಿ ಸಮಾವೇಶಕ್ಕೆ ಅವಕಾಶವನ್ನ ನೀಡಿತು. ನಿನ್ನೆ ಆ ಸಮಾವೇಶ ಯಶಸ್ವಿಯಾಗಿ ನಡೆಯಿತು. ಹೀಗೆ ರಾಜ್ಯ ಸರ್ಕಾರವೊಂದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸಮಾವೇಶ ಪಥಸಂಚಲನಕ್ಕೆ ಅನುಮತಿಯನ್ನ ನಿರಾಕರಿಸ್ತಾ ಇರುವಂತದ್ದು ಇದು ಮೊದಲನೇ ಬಾರಿ ಏನಲ್ಲ. ಸ್ವಾತಂತ್ರ್ಯದ ನಂತರ ಪ್ರತಿ ವರ್ಷ ಒಂದಲ್ಲ ಒಂದು ಸಮಾವೇಶಕ್ಕೆ ಈ ರೀತಿಯಾದಂತಹ ಅನುಮತಿಯ ನಿರಾಕರಣೆಯನ್ನ ನಾವು ವಿವಿಧ ರಾಜ್ಯಗಳಲ್ಲಿ ಸರ್ಕಾರಗಳು ಮಾಡ್ತಾ ಇರುವುದನ್ನ ನೋಡ್ತಾ ಬಂದಿದ್ದೇವೆ. ಯಾವಾಗಲೇ ಸರ್ಕಾರಗಳು ಈ ರೀತಿಯ ನಿರಾಕರಣೆಯನ್ನ ಮಾಡಿದಾಗ್ಲೂ ಅವಾಗೆಲ್ಲ ಸಂಘ ಅಲ್ಲಿನ ನ್ಯಾಯಾಲಯದ ಕಟಕಟೆಗೆ ಹೋಗಿ ಅನುಮತಿಯನ್ನ ಪಡೆಯುವಲ್ಲಿ ಯಶಸ್ವಿಯಾಗಿದೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪಥಸಂಚಲನ ಸಮಾವೇಶಕ್ಕೆ ಅತಿ ಹೆಚ್ಚು ವಿರೋಧ ಮಾಡಿ ಅನುಮತಿಯನ್ನು ನಿರಾಕರಿಸಿದ ಸರ್ಕಾರವೇನಾದರೂ ಇದ್ದರೆ ಅದು ತಮಿಳುನಾಡು ಸರ್ಕಾರ. 2014ರಲ್ಲಿ ಯಾವೆಲ್ಲ ಸರ್ಕಾರಗಳು RSS ಸಮಾವೇಶಕ್ಕೆ ಅನುಮತಿಯನ್ನು ನಿರಾಕರಿಸಿತ್ತು ಅನ್ನೋದನ್ನ ಒಮ್ಮೆ ನೋಡ್ಕೊಂಡು ಬರೋಣ. 2014ರಲ್ಲಿ ವಿಜಯದಶಮಿಯ ಪಥಸಂಚಲನಕ್ಕೆ ಅನುಮತಿಯನ್ನು ನಿರಾಕರಿಸಿದ ಜಯಲಲಿತಾ ಸರ್ಕಾರ. 2014ರಲ್ಲಿ ತಮಿಳುನಾಡು ಸರ್ಕಾರ ಸಂಘದ ವಿಜಯದಶಮಿ ಪಥಸಂಚಲನಕ್ಕೆ ಅನುಮತಿಯನ್ನು ನಿರಾಕರಿಸಿತು. ಇದರ ವಿರುದ್ಧ ಸಂಘ ಮದ್ರಾಸ್ ಹೈಕೋರ್ಟ್ಗೆ ಹೋಯಿತು. ನವೆಂಬರ್ 7ರಂದು ಮದ್ರಾಸ್ ಹೈಕೋರ್ಟ್ ತಮಿಳುನಾಡು ಸರ್ಕಾರದ ಆದೇಶಕ್ಕೆ ಆಕ್ಷೇಪವನ್ನು ವ್ಯಕ್ತಪಡಿಸಿ RSS ಪಥಸಂಚಲನಕ್ಕೆ ಮತ್ತು ಸಮಾವೇಶಕ್ಕೆ ಅನುಮತಿಯನ್ನ ಕೊಡಿ ಅಂತ ಹೇಳಿ ಅಲ್ಲಿನ ಪೊಲೀಸರಿಗೆ ಆದೇಶವನ್ನ ಮಾಡಿತು. ಇದಾಗ್ಯೂ ವಿಜಯದಶಮಿ ಪಥಸಂಚಲನದಲ್ಲಿ ರಾಜ್ಯದಾದ್ಯಂತ ಭಾಗವಹಿಸಿದಂತ 24,000ಕ್ಕೂ ಅಧಿಕ ಸ್ವಯಂ ಸೇವಕರನ್ನ ತಮಿಳುನಾಡು ಸರ್ಕಾರ ಬಂಧನ ಕೂಡ ಮಾಡಿತ್ತು. 2016ರಲ್ಲೂ ಕೂಡ ತಮಿಳುನಾಡು ಸರ್ಕಾರ ಸಂಘದ ವಿಜಯದಶಮಿ ಪಥಸಂಚಲನ ಮತ್ತು ಸಮಾವೇಶಕ್ಕೆ ಅನುಮತಿಯನ್ನು ನಿರಾಕರಣೆ ಮಾಡಿತ್ತು. ಆಗ್ಲೂ ಕೂಡ ಚೆನ್ನೈ ಹೈಕೋರ್ಟ್ ಇದಕ್ಕೂ ಕೂಡ ಆಕ್ಷೇಪವನ್ನು ವ್ಯಕ್ತಪಡಿಸಿ ಅನುಮತಿಯನ್ನ ನೀಡಿತ್ತು. 2017ರಲ್ಲೂ ಕೂಡ ತಮಿಳುನಾಡು ಸರ್ಕಾರ ಇದೇ ರೀತಿಯನ್ನು ಅನುಸರಿಸಿತ್ತು. ಮದ್ರಾಸ್ ಹೈಕೋರ್ಟ್ ಮತ್ತೆ ತಪರಾಕಿಯನ್ನ ನೀಡಿ ಅನುಮತಿಯನ್ನ ಕೊಟ್ಟಿತ್ತು. ಚೆನ್ನೈ ನಗರದಲ್ಲಿ 15 ವರ್ಷಗಳ ಬಳಿಕ ಪ್ರಭಾವಶಾಲಿ ಪಥಸಂಚಲನವನ್ನು ಆಯೋಜನೆ ಮಾಡಲಾಗಿತ್ತು. ಎಂದಿನಂತೆ ತಮಿಳುನಾಡು ಸರ್ಕಾರ ಅನುಮತಿಯನ್ನ ನಿರಾಕರಣೆ ಮಾಡಿತ್ತು. ಸಂಘ ಮತ್ತೆ ಕೋರ್ಟಿಗೆ ಹೋಯಿತು. ಕೋರ್ಟ್ ಅನುಮತಿಯನ್ನ ನೀಡಿತು. 2017ರಲ್ಲಿ ಪಶ್ಚಿಮ ಬಂಗಾಳದ ಸರದಿ. 2017ರ ಜನವರಿ 17ರಂದು ಕೋಲ್ಕತ್ತಾ ಪೆರೇಡ್ ಮೈದಾನದಲ್ಲಿ ಸಂಘದ ಸಮಾವೇಶ ಯೋಜನೆಯಾಗಿತ್ತು. ಅಲ್ಲಿನ ಸರ್ಕಾರ ಅನುಮತಿಯನ್ನು ನಿರಾಕರಿಸಿದ ಕಾರಣ ಸಂಘ ಕೋರ್ಟಿಗೆ ಹೋಗಬೇಕಾಗಿ ಬಂತು. ಕಲ್ಕತ್ತಾ ಹೈಕೋರ್ಟ್ ಷರತ್ತುಬದ್ಧವಾಗಿ ಕಾರ್ಯಕ್ರಮ ನಡೆಸುವಂತೆ ಜನವರಿ 13ರಂದು ಅನುಮತಿಯನ್ನು ನೀಡಿತು. 2022ರಲ್ಲಿ ಸಂಘದ ವಿಜಯದಶಮಿ ಪಥಸಂಚಲನಕ್ಕೆ ಮತ್ತೆ ಅನುಮತಿಯನ್ನ ತಮಿಳುನಾಡು ಸರ್ಕಾರ ನಿರಾಕರಣೆ ಮಾಡಿತು. ತಮಿಳುನಾಡಿನ ವಿವಿಧ ಕಡೆಯಲ್ಲಿ ವಿಜಯದಶಮಿ ಪಥಸಂಚಲನವನ್ನು ನಡೆಸೋದಕ್ಕೆ ಅನುಮತಿಯನ್ನ ಕೇಳಲಾಗಿತ್ತು. ಆ ದಿನ ಗಾಂಧಿ ಜಯಂತಿಯು ಆಗಿರೋದರಿಂದ ಸರ್ಕಾರ ಅನುಮತಿಯನ್ನ ನೀಡಲಿಲ್ಲ. ಸಂಘ ಇಂದಿನಂತೆ ಕೋರ್ಟ್ಗೆ ಹೋಯಿತು. ಮದ್ರಾಸ್ ಹೈಕೋರ್ಟ್ ಸರ್ಕಾರದ ನಿರ್ಧಾರಕ್ಕೆ ಆಕ್ಷೇಪವನ್ನ ವ್ಯಕ್ತಪಡಿಸಿ ಅನುಮತಿಯನ್ನ ನೀಡಿತು. 2023ರಲ್ಲಿ ತೆಲಂಗಾಣ ಸರ್ಕಾರದ ಸರದಿ. 2023 ಮಾರ್ಚ್ 5ರಂದು ತೆಲಂಗಾಣ ರಾಜ್ಯದ ಭೈನ್ಸಾ ನಗರದ ನಗರ ಸಾಂಘಿಕ ಕಾರ್ಯಕ್ರಮ ಯೋಜನೆ ಆಗಿತ್ತು. ತೆಲಂಗಾಣ ಸರ್ಕಾರ ಈ ಕಾರ್ಯಕ್ರಮಕ್ಕೆ ಅನುಮತಿಯನ್ನು ನೀಡಲಿಲ್ಲ. ಸಂಘ ಕೋರ್ಟಿಗೆ ಹೋಗಿ ಅನುಮತಿಯನ್ನು ಪಡೆದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿತು. ಸರ್ಕಾರದ ಆದೇಶ ರದ್ದುಗೊಳಿಸಿದ ಮದ್ರಾಸ್ ಹೈಕೋರ್ಟ್. 2023ರ ಅಕ್ಟೋಬರ್ 20ರಂದು ಮದ್ರಾಸ್ನ ಉಚ್ಚ ನ್ಯಾಯಾಲಯ ಇಂತಹ ನಿರಾಕರಣೆಗಳು ಪ್ರಜಾಸತ್ತಾತ್ಮಕ ತತ್ವಗಳಿಗೆ ವಿರುದ್ಧವಾಗಿದೆ ಅಂತ ಹೇಳಿ ಮಾತ್ರ ಅಲ್ಲದೆ RSS ಮೆರವಣಿಗೆಗಳಿಗೆ ಅನುಮತಿಯನ್ನ ನೀಡಲಿಕ್ಕೆ ತಮಿಳುನಾಡು ಸರ್ಕಾರ ನಿರಾಕರಿಸಿದ ಆದೇಶವನ್ನು ರದ್ದುಗೊಳಿಸಿ 2023ರಲ್ಲಿ ಅಕ್ಟೋಬರ್ 22 ಮತ್ತು 29ರಂದು 35 ಸ್ಥಳಗಳಲ್ಲಿ ಮೆರವಣಿಗೆಯನ್ನು ನಡೆಸಲು ನ್ಯಾಯಾಲಯ RSSಗೆ
ಅನುಮತಿಯನ್ನ ನೀಡಿತು. 2023 ಏಪ್ರಿಲ್ನಲ್ಲೂ ಕೂಡ ತಮಿಳುನಾಡು ಸರ್ಕಾರ ಅನುಮತಿಯನ್ನ ನಿರಾಕರಣೆ ಮಾಡಿತ್ತು. ಸುಪ್ರೀಂ ಕೋರ್ಟ್ಗೆ ಹೋಗಿ ಅನುಮತಿಯನ್ನ RSS ಪಡೆದುಕೊಂಡಿತ್ತು. ಕೋವಿಡ್ ನ ನಂತರ ತಮಿಳುನಾಡು RSS 2023 ಏಪ್ರಿಲ್ ತಿಂಗಳಿನಲ್ಲಿ ಒಟ್ಟು 50 ಕಡೆಗಳಲ್ಲಿ ಪಥಸಂಚಲನವನ್ನ ಯೋಜನೆ ಮಾಡಿತ್ತು. ಯಥಾ ಪ್ರಕಾರ ತಮಿಳುನಾಡು ಸರ್ಕಾರ ಅನುಮತಿಯನ್ನ ನಿರಾಕರಣೆ ಮಾಡಿತು. ಈ ಬಾರಿ ಕೂಡ ಸುಪ್ರೀಂ ಕೋರ್ಟ್ಗೆ ಹೋಗಿ ಅನುಮತಿಯನ್ನ ಪಡೆದದ್ದು ವಿಶೇಷವಾಗಿತ್ತು. ಪಥಸಂಚಲನಕ್ಕೆ ಅನುಮತಿ ನೀಡುವುದರಿಂದ ಅಶಾಂತಿಗೆ ಪ್ರಚೋದನೆ ನೀಡಬಹುದು ಅನ್ನುವಂತ ಸರ್ಕಾರದ ಕಳವಳವನ್ನ ತಳ್ಳಿ ಹಾಕಿದ ಸರ್ವೋಚ್ಚ ನ್ಯಾಯಾಲಯ 2023 ಏಪ್ರಿಲ್ 12ರಂದು ತಮಿಳುನಾಡಿನ RSS ಮೆರವಣಿಗೆಗಳಿಗೆ ಅನುಮತಿಯನ್ನ ನೀಡಬೇಕು ಅಂತ ಹೇಳಿ ತೀರ್ಪು ನೀಡಿತು. RSS ನ ಸದಸ್ಯರು ಅನೇಕ ಉಲ್ಲೇಖಿಸಲಾದ ಪ್ರಕರಣಗಳಲ್ಲಿ ಬಲಿಪಶುಗಳಾಗಿದ್ದಾರೆ ಹೊರತು ಅಪರಾಧಿಗಳ ಅಲ್ಲ ಅಂತ ಹೇಳಿ ನ್ಯಾಯಾಲಯ ಹೇಳಿದೆ. ಅಲ್ಲದೆ 2023 ಏಪ್ರಿಲ್ 16ರಂದು ಮೆರವಣಿಗೆಗಳಿಗೆ ಅವಕಾಶವನ್ನ ಕೂಡ ನೀಡಿದೆ. 2024ರಲ್ಲಿ ಕೂಡ 2 ಬಾರಿ ತಮಿಳುನಾಡು ಸರ್ಕಾರ RSS ಸಮಾವೇಶಕ್ಕೆ ಅನುಮತಿಯನ್ನ ನಿರಾಕರಣೆ ಮಾಡಿತ್ತು. ಸಂಘ ಎಂದಿನಂತೆ ಕೋರ್ಟಿಗೆ ಹೋಗಿ ಅನುಮತಿಯನ್ನ ಪಡೆದು ಕಾರ್ಯಕ್ರಮವನ್ನ ಯಶಸ್ವಿಯಾಗಿ ಮಾಡಿಕೊಂಡಿತ್ತು. ಹೀಗೆ ಸರ್ಕಾರಗಳು ಅನುಮತಿಯನ್ನ ನಿರಾಕರಿಸಿದ್ರೂ ಕೂಡ ಸಂಘ ನ್ಯಾಯಾಲಯಕ್ಕೆ ಹೋಗಿ ಅನುಮತಿಯನ್ನ ಪಡೆದುಕೊಂಡೇ ಬಂದಿದೆ. ಕಳೆದ 1 ದಶಕದಲ್ಲಿ ಭಾರತದಾದ್ಯಂತ ನ್ಯಾಯಾಲಯಗಳು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸಮಾವೇಶ ಮತ್ತು ಪಥಸಂಚಲನ ನಡೆಸುವ ಹಕ್ಕಿನ ಪರವಾಗಿ ನಿರಂತರವಾಗಿ ತೀರ್ಪನ್ನು ನೀಡುತ್ತಾ ಬಂದಿದೆ. ವಿವಿಧ ರಾಜ್ಯ ಸರ್ಕಾರಗಳ ವಿರೋಧದ ಹೊರತಾಗಿಯೂ ಕೂಡ ಪ್ರಜಾಸತ್ತಾತ್ಮಕ ಸಭೆ ಮತ್ತು ಮುಕ್ತ ಅಭಿವ್ಯಕ್ತಿಯ ತತ್ವಗಳನ್ನ ಪುನರುಚ್ಚರಿಸುವ ಮೂಲಕ ನ್ಯಾಯಾಂಗ ಕಾನೂನಿನ ಚೌಕಟ್ಟಿನ ಒಳಗೆ ಸಭೆ ನಡೆಸುವಂತಹ ಸಂಸ್ಥೆಯ ಸಾಮರ್ಥ್ಯವನ್ನ ಎತ್ತಿ ಹಿಡಿದಿದೆ. ಸ್ನೇಹಿತರೆ, ಇದಿಷ್ಟು ವಿಷಯ. ಮುಂದೆ ಇನ್ನೊಂದು ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ.